ರೈತ ಬಂದವರೇ, ನೀವು ನೋಡ್ತಾ ಇರ್ಬೋದು, ಇವ್ರು ಯಾರು ಅಂದರೆ ಸಿದ್ದಣ್ಣರದ್ದು ಅಡಿಕೆ ತೋಟ. ಸೊ ಅದರಲ್ಲಿ ಮಣ್ಣು ಪರೀಕ್ಷೆಗೆ ಬಂದಿದ್ದೀವಿ. ಸೊ ಮಣ್ಣು ಪರೀಕ್ಷೆಗೆ ಬಂದಾಗ ಮಣ್ಣನ್ನು ಯಾವ ಥರ ತೆಗಿಬೇಕು ಅಂತ ಯಾರು ಅಂದರೆ ನಮ್ಮ ಶಿವಕುಮಾರ್ ಅವರು ಹೇಳ್ತಾರೆ. ಈಗ ನೋಡ್ಬೋದು ನೀವು. ಸೊ ಮೊದಲಿಗೆ ಮೇಲ್ಗಡೆ ಇರ್ತಕ್ಕಂಥ ಮಣ್ಣನ್ನು ಒಂದು ಸ್ವಲ್ಪ ಏನು ಮಾಡ್ಕೋಬೇಕು, ಸಪ್ರೇಟಾಗಿ ಈ ಥರ ಮಾಡ್ಕೋಬೇಕು. ಸೊ ಯಾವುದು ಅಂದರೆ ಚಪ್ರ ಗೂಟ ಬರುತ್ತಲ್ಲ ನಿಮ್ಮದು, ಯಾವುದು ಅಂದರೆ ಮನೆ ಮುಂದೆ ಮದುವೆ ಫಂಕ್ಷನಿಗೆಲ್ಲ ಚಪ್ರ ಹಾಕ್ತಿರಲ್ಲ, ಸೊ ಆ ಟೈಪ್ ಅಗಲ 1.5 ಅಡಿ ಆಳ ಹೋಗಬೇಕು. ಸೊ ಇವಾಗ ನಮ್ಮ ಶಿವಕುಮಾರ್ ಅವರು 1.5 ಅಡಿ ಬಿಡಿ ತೆಗಿದ್ದೀರಾ? ಹಾಂ, ಅದರಲ್ಲಿ ಅಡಿಕೆ ತೆಗೆದು ಮಣ್ಣನ್ನು ತೆಗೆದು ಕೊಡ್ತಾ ಇದ್ದೀವಿ. ಓಕೆ, ಸ್ಟಾರ್ಟ್ ಮಾಡಿ. ನಾವು ಬಂದಿರೋದು ಹೊಳೆಹೊನ್ನೂರು ಹತ್ರ. ಇದು ರಿಟೈರ್ಡ್ ಇಂಜಿನಿಯರ್ ಸಿದ್ದಣ್ಣರ್ ಅಂತ ಅವ್ರ ತೋಟದಲ್ಲಿ ಇದ್ದೀವಿ. ಇವ್ರು ಶಿವಕುಮಾರ್ ಅಂತ, ಅವರ ತೋಟನ ಮೇಂಟೈನ್ ಮಾಡೋದು ಇವರೇ. ಬೆಳಕಿಗೆ ಕಾಣ್ತೀವಿ ಇವರೇ ಶಿವಕುಮಾರ್ ಅವರೇ. ಈಗ ನಾವು ಗುಂಡಿ ತೆಗೆಸ್ತಿರೋ ಉದ್ದೇಶ ನಿಮಗೇನಾದರೂ ಗೊತ್ತಾ? ನಾವೀಗ ಗುಂಡಿ ತೆಗೆಸ್ತಾ ಇರೋದು ಮಣ್ಣು ತಗೊಂಡು ಹೋಗ್ತೀವಿ ಅಂತ ನಿಮಗೆ ಗೊತ್ತು ಸರ್. ಸೊ ಇದರಿಂದ ಉಪಯೋಗ ಏನಾಗುತ್ತೆ ಅನ್ನೋದು ನಿಮಗೇನಾದರೂ ಗೊತ್ತಾ? ಇಲ್ಲ ಸರ್, ಇದರಿಂದ ಏನು ಉಪಯೋಗ ಆಗುತ್ತೆ ನಮ್ಗೆ ಗೊತ್ತಿಲ್ಲ. ನೀವು ಹೋಗಿ ಮಣ್ಣು ಪರೀಕ್ಷೆ ಮಾಡಿ ಅದರಿಂದ ಏನು ಉಪಯೋಗ ಆಗ್ಬೋದು ಅಂತ ಹೇಳೋಕ್ಕೆ ಮಾಡ್ತಿದ್ದೀರಿ ಸರ್. ಇದು ಹೌದು. ಈಗ ಮನುಷ್ಯನಲ್ಲಿ ಯಾವುದೇ ಒಂದು ರೋಗ ಬಂದರೆ ನಮಗೆ ಮನುಷ್ಯನಲ್ಲಿ ಫಸ್ಟು ಏನು ಚೆಕ್ ಮಾಡಿಸ್ತಾರೆ? ಹಾಸ್ಪಿಟ್ಲಿಗೆ ಹೋದಾಗ ಬಾಡಿ ಸ್ಕ್ಯಾನಿಂಗ್ ಮಾಡಿಸ್ತಾರೆ ಸರ್. ಮಾಡಿಸ್ತಾರೆ, ಯೂರಿನ್ ಚೆಕ್ ಮಾಡಿಸ್ತಾರೆ, ಬ್ಲಡ್ ಚೆಕ್ ಮಾಡ್ತಾರೆ, ಕೊರತೆ ಇದೆ, ಏನು ಕಾಯಿಲೆ ಇದೆ ಅಂತ ಕಂಡುಹಿಡಿಯೋಕ್ಕೆ ಅದೆಲ್ಲ ಮಾಡ್ತಾರೆ. ನಿಮಗೆ ಶುಗರ್ ಇದೆಯೋ, BP ಇದೆಯೋ, ಯಾವುದಾದ್ರೂ ಬೇರೆ ಥರದ್ದು ಏನಾದರೂ ಇದೆಯೋ ಅಂತ. ಸೊ ಇದರಲ್ಲೂ ಅಷ್ಟೇ, ನಿಮ್ಮ ಮಣ್ಣಲ್ಲಿ ಯಾವ ಗೊಬ್ಬರ ಕಮ್ಮಿ ಇದೆ, ಯಾವ ಮಣ್ಣು ಅಲ್ಲ ಯಾವ ಗೊಬ್ಬರ ಜಾಸ್ತಿ ಇದೆ, ಯಾವ ಗೊಬ್ಬರ ಕಮ್ಮಿ ಇದೆ, ಯಾವ ಗೊಬ್ಬರ ಹಾಕಿದ್ರೆ ಸೂಕ್ತ, ಸೊ ಅನ್ನೋದಕ್ಕೆ ಇದನ್ನು ಸಾಯಿಲ್ ಸ್ಯಾಂಪಲಿಂಗ್, ಮಣ್ಣು ಪರೀಕ್ಷೆ ಅಂತ ಹೇಳ್ತೀವಿ. ಈ ಮಣ್ಣಲ್ಲಿ NPK ಅಂದರೆ ಯೂರಿಯಾ, ಸೂಪರ್ ಪೊಟ್ಯಾಶ್, ಇದು ಪ್ರಧಾನ ಪೋಷಕಾಂಶ. ಅಂದರೆ ಸೆಕೆಂಡ್ರಿ ನ್ಯೂಟ್ರಿಯೆಂಟ್ಸ್ ಅಂದರೆ ಮಧ್ಯಮ ಪೋಷಕಾಂಶ, ಸಲ್ಫರ್, ಮ್ಯಾಗ್ನೀಷಿಯಮ್, ಕ್ಯಾಲ್ಶಿಯಮ್ ಅಂತ ಇರುತ್ತೆ. ಸೊ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತೀವಿ. ಸೊ ಅದರಲ್ಲಿ ಬಂದರೆ ಜಿಂಕು, ಬೋರಾನ್, ಐರನ್, ಮಾಲ್ಬಡೇನಿಯಮ್, ಕಾಪರ್, ಈ ಥರ 16 ಪೋಷಕಾಂಶಗಳು ಇರುತ್ತೆ. ನಿಮ್ಮ ಮಣ್ಣಲ್ಲಿ ಇದೆಯಾ ಅಥವಾ ಇಲ್ವಾ? ಸೊ ಅದಕ್ಕೆ ನಿಮ್ಮ ಮಣ್ಣಲ್ಲಿ ಈ ಅಂಶಗಳು ಇದೆಯಾ ಇಲ್ವಾ, ಮತ್ತು ಆರ್ಗ್ಯಾನಿಕ್ ಮ್ಯಾಟ್ರ್ ಅಂದರೆ ನಿಮ್ಮ ಏನು ಕೊಡ್ತಕ್ಕಂಥ ಕೊಟ್ಟಿಗೆ ಗೊಬ್ಬರ ಯಾವ ಪ್ರಮಾಣದಲ್ಲಿ ಕೊಡ್ತಾ ಇದ್ದೀರಾ? ಕೊಟ್ಟಿಗೆ ಗೊಬ್ಬರಲ್ಲಿ ಒಂದು ಪುಟ್ಟಿ ಅಂತ ಕೊಡ್ತಾ ಇದ್ದೀವಿ. ಒಂದು ಪುಟ್ಟಿ ಅದಕ್ಕೆ ಸಾಕಾಗಲ್ಲ ಅಡಿಕೆಗೆ, ಈ ಮರಕ್ಕೆ. ರೈತರು ಮತ್ತೆ ಎಲ್ಲ ಖರೀದಿ ಜಾಸ್ತಿ ಅಲ್ಲ, ಆ ಥರ ಕಡೆಯಿಂದ ಒಂದೊಂದು ಪುಟ್ಟಿ ಮತ್ತು ಅದು ಹಿಂಗೆ ಬಿಡಕ್ಕಂತ ಮಾಡ್ಬೇಕಂತ ಮಾಡಿಸ್ತೀವಿ. ನಿಮ್ಮ ಪ್ರಕಾರ ಒಂದು ಅಡಿಕೆ ಮರದಿಂದ ನಮಗೆ ಲಾಭ ಎಷ್ಟಾಗ್ಬೋದು ವರ್ಷಕ್ಕೆ? ಸರ್ ಅದ್ರದ್ದು ಮಾಹಿತಿ ಅಷ್ಟು ಗೊತ್ತಿಲ್ಲ ಸರ್ ನನಗೆ. ಸರಿ, ನಾನು ಹೇಳ್ತೀನಿ, 1,000 ರೂಪಾಯಿ ಅಂತ ಅನ್ಕೊಳ್ಳಿ. 1,000 ವರ್ಷಕ್ಕೆ 1,000 ರೂಪಾಯಿ ನಿಮಗೆ ಆದಾಯ ಕೊಡ್ತಾ ಐತೆ ಅಂತ ಅನ್ಕೊಳ್ಳಿ, ಆಯಿತಾ? ಆ 1,000 ಕೊಡೋದಕ್ಕೆ ನಾವು ಒಂದು ಮರಕ್ಕೆ 50ರಿಂದ 60 ರೂಪಾಯಿ ಖರ್ಚು ಮಾಡೋಕ್ಕಾಗಲ್ವಾ? ಮಾಡ್ಬೋದು ಸರ್, ಅಲ್ವಾ? ಮಾಡ್ಬೋದು. ಸೊ ನೀವು ಖರ್ಚು ಮಾಡೋದು, ಈಗ ಉದಾಹರಣೆ, ಒಬ್ಬ ಶುಗರ್ ಪೇಷಂಟ್ಗೆ ನಾವು ಸ್ವೀಟು, ಸಕ್ಕರೆ ಟೀ, ಬರೀ ಸಕ್ಕರೆ ಐಟಮ್ ಕೊಟ್ಟರೆ ಏನಾಗುತ್ತೆ, ಅವನಿಗೆ ಶುಗರ್ ಜಾಸ್ತಿ ಆಗ್ತಿದೆ. ಸೊ ನಿಮ್ಮ ಮಣ್ಣಲ್ಲೂ ಅಷ್ಟೇ. ಉದಾಹರಣೆ, ನಿಮ್ಮ ಮಣ್ಣಲ್ಲಿ ಯಾವುದೋ ಒಂದು ಇರುತ್ತೆ, ಯಾವುದೋ ನೈಟ್ರೋಜನ್ ಅಂದರೆ ಯೂರಿಯಾ ಅಂಶ ಇರುತ್ತೆ ಅನ್ಕೊಳ್ಳಿ. ನಾವು ಯೂರಿಯಾ ವರ್ಷದಿಂದ ವರ್ಷಕ್ಕೆ ಕೊಡ್ಕೊಂತ ಇದ್ದರೆ ಜಾಸ್ತಿನೇ ಆಗ್ತಾ ಇರುತ್ತೆ. ಸೊ ನಾವು ಜಾಸ್ತಿ ಇರೋದನ್ನ ಕಮ್ಮಿ ಮಾಡಬೇಕು, ಕಮ್ಮಿ ಇರೋದನ್ನ ಒಂದು ಸ್ವಲ್ಪ ಹೆಚ್ಚಿಗೆ ಕೊಟ್ಟು, ಒಟ್ಟು ಏನಪ್ಪ ಅಂದರೆ ರಸಸಾರ, ಮಣ್ಣಿನ ರಸಸಾರ ಅಂತೀವಿ. ಆ ಮಣ್ಣಿನ ರಸಸಾರ 6.5ರಿಂದ 7 ಇಷ್ಟರೊಳಗೆ ಇದ್ದರೆ ನಿಮ್ಮ ಮಣ್ಣು ಓಕೆ, ನಿಮ್ಮ ಮಣ್ಣಿಗೆ ನೀವು ಕೊಡ್ತಕ್ಕಂಥ ಗೊಬ್ಬರ ಆರೈಕೆ ಚೆನ್ನಾಗಿದೆ ಅಂತ. ಇದಕ್ಕೋಸ್ಕರ ನಾವು ಮಣ್ಣು ಪರೀಕ್ಷೆ ಮಾಡಿಸೋದು. ಸುಮಾರು ರೈತರಿಗೆ ಹೇಳ್ತೀವಿ, ಇವನು ಏನೋ ಹೇಳ್ತಾನೆ ಅಂತಾರೆ ಸರ್. ಹೇಳ್ತಾರೆ, ಈಗ ಗೊತ್ತಿದ್ದಂತ ತಿಳುವಳಿಕೆ ಇದ್ದಂತನಾದ್ರೆ ಮಾಡಿದ್ ಒಳ್ಳೆ ಚೆನ್ನಾಗೈತೆ ಆಗ್ಬೋದು ಇನ್ನೊಂದು ಇರ್ತಾರಲ್ಲ. ಸೊ ಇದನ್ನ ಮಾಡ್ತಕ್ಕಂಥದ್ದು ರೈತರಿಗೆ ಉಪಯೋಗ ಆಗುತ್ತೆ. ಯಾಕಂದ್ರೆ ಖರ್ಚು ಕಮ್ಮಿ ಆಗ್ಬಿಡುತ್ತೆ. ಇಷ್ಟು ಮಾಡಿದ್ರೆ
ರೈತ ಬುದ್ಧಿವಂತ ಆಗಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಈ ಮಣ್ಣು ಪರೀಕ್ಷೆ ಅದೆಲ್ಲ ಮಾಡಿಸೋದು ನಾವು. ಓಕೆ ಸರಿ, ಈಗ ಇವರು ನೋಡ್ಬೋದು ನೀವು 1 ರಿಂದ 1.5 ಅಡಿ ಅಷ್ಟು ಗುಂಡಿ ತೆಗಿತಾ ಇದ್ದಾರೆ. ತುಂಬಾ ಕಷ್ಟಪಡ್ತವ್ರೆ. ಇದು 6ನೇ ಗುಂಡಿ. ಸೊ ಇವಾಗ 1.5 ಅಡಿ ಆಳ ತೆಗೆದು ಆ ಮಣ್ಣೆಲ್ಲ ಹೊರಗಡೆ ಹಾಕಬೇಕು. ಸೊ ಹಾಕಿದ ನಂತರ ನಮಗೆ ಸ್ಯಾಂಪಲ್ಗೆ ಯೋಗ್ಯವಾದ ಮಣ್ಣನ್ನು ಯಾವ ಥರ ತೆಗಿಬೇಕು ಅಂತ ಈಗ ಹೇಳ್ತೀವಿ. ಹಾಕಿ ಈಗ. ಸೊ ಇಲ್ಲಿ ನೋಡ್ಬೋದು ಅವರು ಎಡ್ಜಸ್ಟೇ ಆಗ್ತಾಯಿದ್ದಾರೆ, ಚಪ್ಪೆ ಥರ ಎರಿತಾ ಇದ್ದಾರೆ ಮಣ್ಣು. ಸೊ ನಮಗೆ ಆ ಭಾಗದಲ್ಲಿ ಒಂದು ಗುಂಡಿಲಿ 4 ರಿಂದ 3 ಹತ್ರ ಬೇಕು ನಮಗೆ. ಇದೇ ಥರ ಮಣ್ಣು ಪರೀಕ್ಷೆಗೆ ನೀವು ಮಣ್ಣು ತೆಗಿಬೇಕು ಅಂದರೆ ಈ ವಿಧಾನವನ್ನು ಆದಷ್ಟು ಫಾಲೋ ಮಾಡಿ. ಒಬ್ಬೊಬ್ಬರು ವಿ ಶೇಪಲ್ಲಿ ತೆಗಿತಾರೆ, ಒಬ್ಬೊಬ್ಬರು ಈ ಥರ ತೆಗಿತಾವ್ರೆ. ಸೊ ಅದು ಅವ್ರವ್ರಿಗೆ ಬಿಟ್ಟಿದ್ದು. ಸೊ ಈ ಥರ ಮಾಡಿದ್ರೆ ನೇರವಾಗಿ ಒಂದೇ ಹತ್ರ ನೇರವಾಗಿ ಸಿಗುತ್ತೆ ಅಂತ ಮಣ್ಣು. ಓಕೆ, ಹಾಕಿ ಆ ಮಣ್ಣು. ಸೊ ಈ ಪುಟ್ಟಿಲಿಗೆ ಎಲ್ಲ ಗುಂಡಿಗಳಿಗೂ ಮಣ್ಣಿದೆ. ಈಗ ಮಣ್ಣು ತೆಗೆದಿದ್ದು ಆಯಿತು. ಇದನ್ನು ಈಗ ಭಾಗ ಮಾಡಬೇಕು. ಅದು ಬೇಡ, ಅದು ವೇಸ್ಟ್ ಆದರೂ ವೇಸ್ಟೇ, ಅದು ಬೇಡ. ಸೊ ಮೊದಲಿಗೆ ನಾವು ಬೇರುಗಳನ್ನೆಲ್ಲ ಆರಿಸ್ಬೇಕು. ಬೇರು, ಈ ಥರ ಕಲ್ಲುಗಳು ಅವ್ರು ಆರಿಸ್ತಾರಲ್ಲ ಆ ಥರ ಬೇರುಗಳನ್ನ ಆರಿಸಿ ಹೊರಗಡೆ ಹಾಕಬೇಕು. ಈ ಮಣ್ಣು ಹಸಿ ಇದೆ. ಸೊ ಈ ಮಣ್ಣನ್ನ ಚೆನ್ನಾಗಿ ಪುಡಿ ಮಾಡ್ಕೋಬೇಕು ನಾವು. ಮಾಡಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಚೆನ್ನಾಗಿ ಮಾಡಿ. ಬೇರುಗಳನ್ನೆಲ್ಲ ಹೇರ್ಕಾಕಿ. ಈಗ ದೋಸೆ ಥರ ಹಾಕ್ರಿ. ದೋಸೆ ಥರ ಹೆಂಗೆ ಹಾಕ್ತೀರ ರೌಂಡ್ಗೆ. ಪ್ಲಸ್ ಮಾಡಿ. ಪ್ಲಸ್ ಅಂದರೆ ಈ ಬೆರಳು ತಗೊಂಡು ಹಿಂಗೊಂದು, ಅದರ ನೇರ ಹಿಂಗೊಂದು, ಹಿಂಗೊಂದು ಪಟ್ಟೆ, ಹಿಂಗೊಂದು ಪಟ್ಟೆ. ಸೊ ಇವಾಗ ಯಾವುದಾದ್ರು 2 ಸೈಡಿನ ಮಣ್ಣು ಹೊರಗೆ ಹಾಕಿ, ಆಪೋಸಿಟ್ ಭಾಗ. ಹಾಂ, ಇದನ್ನಾದರೂ ಹಾಕಿ, ಇಲ್ಲ ಇದನ್ನಾದರೂ ಹಾಕಿ. ಈ ಕಡೆದಾದ್ರೂ ಹೋಗಲಿ, ಹೊರಗೆ ಹಿಂಗೆ ಈ ಕೈಯಲ್ಲಿ ಹಾಕಿ ಅದನ್ನು ಪೂರ್ತಿ ತೆಗಿಯೋಕೆ ಹೋಗಲಿ, ಪೂರ್ತಿ ಹೋಗಲಿ, ಇದು ಹೋಗಲಿ, ಅದು ಹೋಗಲಿ. ಹೋಯ್ತಾ? ಇದು ಹಾಂ, ಹೋಗಲಿ, ಅದು ಹೋಗಲಿ. ಸೊ ಈಗ ಅವೆರಡು ಇದೆಯಲ್ಲ, ಅವೆರಡನ್ನು ಮತ್ತೆ ಮಿಕ್ಸ್ ಮಾಡಿ ಚೆನ್ನಾಗಿ. ಅದು ಹೋಗಲಿ, ಬಿಟ್ಬಿಡಿ. ಆ ಕಡೆದು ಹೋಗಲಿ. ಮತ್ತೆ ಹಂಗೆ ಹಾಕ್ರಿ, ದೋಸೆ ಥರ. ಆಗಲೇ ಹಾಕ್ನಲ್ಲ ನಾನು ಬಸ್ಸು, ಹಂಗೆ ಹಾಕಿ. ಆಗಲೇ ಯಾವ್ಯಾವ್ದು ಎತ್ತಿದ್ರು ಹೇಳಿ. ಈಗ ಈ ಭಾಗ ಎತ್ತಿರಿ. ಹಾಂ, ಫುಲ್ಲು ಹೊರಗೆ ಹೋಗ್ಬಿಡ್ಲಿ. ಹಾಂ, ಈಗ ಆ ಭಾಗ ತೆಗೀರಿ. ಹಾಂ, ಇವಾಗ ಇವೆರಡನ್ನೂ ಮತ್ತೆ ಮಿಕ್ಸ್ ಮಾಡಿ. ಹಾಂ, ಈಗ ಸ್ವಲ್ಪ ಉಂಡೆ ಇರೋವನ್ನ ದಪ್ಪ ಇದ್ದಾವಲ್ಲ ಅವನ್ನ ಮುರಿದಾಕಿ. ಮಣ್ಣು ದಪ್ಪ ಆಯ್ತಲ್ಲ ಅದು ಮುರಿದಾಕ್ರಿ. ಇನ್ನೊಂದ್ಸಲ ಚೆನ್ನಾಗಿ ಮಿಶ್ರಣ ಮಾಡಿ, ಮಿಕ್ಸ್ ಮಾಡಿ. ಮಿಶ್ರಣ ಆದಮೇಲೆ ದೋಸೆ ಥರ ಮತ್ತೆ ಹಾಕಿ. ದೋಸೆನೋ ಚಪಾತಿನೋ ರೊಟ್ಟಿನೋ ಮತ್ತೆ ಪ್ಲಸ್ ಹಾಕ್ಬಿಡಿ. ಈಗ ಹಾಂ, ಆಗಲೇ ಯಾವ್ಯಾವ್ದು ಎತ್ತಿದ್ರಿ? ಹಾಂ, ಈಗ ಅದನ್ನು ಎತ್ತಬೇಕು. ಅದೇ ಹೊರಗೆ, ಅದು ವೇಸ್ಟೇ ಅದು.
ಹಾಂ ಸರಿ, ಈಗ ಉಳಿದಿರಕ್ಕಂಥ ಮಣ್ಣ ಮತ್ತೆ ಜೋಡಿ ಮಾಡಿ. ಸೊ ಈಗ ನಾನು ಕೊಡ್ತಕ್ಕಂಥ ಇದು ಕೊಟ್ಟಿದ್ದೀನಲ್ಲ ಬ್ಯಾಗು, ಅದರಲ್ಲಿ ಇನ್ನೊಂದು ಪ್ಲಾಸ್ಟಿಕ್ ಇದೆ. ಪ್ಲಾಸ್ಟಿಕ್ ಕವರಲ್ಲಿ ಆ ಉಳಿದಿರ್ತಕ್ಕಂಥ ಮಣ್ಣ ಹಾಕ್ಬೇಕೀಗ ನೀವು. ಹಾಂ ವೀಕ್ಷಕರೇ, ಈ ಮಣ್ಣು ಇನ್ನೂ ಸ್ವಲ್ಪ ಹಸಿ ಇದೆ. ಇದನ್ನು ಹಸಿ ಇದೆ ಅಂದರೆ ಬಿಸಿಲಿಗೆ ಒಣಗಿಸ್ಬಾರ್ದು, ನೆರಳಲ್ಲಿ ಗಾಳಿಗೆ ಒಣಗಿಸ್ಬೇಕು. ನೆರಳಲ್ಲಿಟ್ಟು ಗಾಳಿಗೆ ಒಣಗಿಸಿದಾಗ ಒಂದು ಸ್ವಲ್ಪ ಡ್ರೈ ಮಾಯಿಶ್ಚರೆಲ್ಲ ಹೋದಾಗ ಆವಾಗ ನಿಮಗೆ ಮಣ್ಣು ಪರೀಕ್ಷೆಗೆ ಮಣ್ಣು ಸಿದ್ಧವಾಗಿದೆ ಅಂತ. ನೀವು ಹಸಿದೆ ಮಣ್ಣು ಯಾವುದೇ ಕಾರಣಕ್ಕೂ ಮಣ್ಣು ಟೆಸ್ಟಿಗೆ ಕೊಡೋ ಆಗಿಲ್ಲ, ಯಾಕಂದರೆ ನಿಮ್ಮದು ರಿಸಲ್ಟು ಚೆನ್ನಾಗಿ ಬರಲ್ಲ. ಸೊ ಅದಕ್ಕೆ ಈಗ ಆಲ್ರೆಡಿ ಮಣ್ಣು ಹಸಿ ಇದೆ. ನಾನು ಶಿವಮೊಗ್ಗದಿಂದ ಆಲ್ರೆಡಿ 25 ಕಿಲೋಮೀಟ್ರ್ ಆಚೆ ಇದ್ದೀನಿ. ಸೊ ಮತ್ತೆ ಇದನ್ನು ಒಣಗಿಸಿ ಮತ್ತೆ ನಾನು ತಗೊಂಡೋಗೋದು ಬೇಡ, ನಾನೇ ಒಣಗಿಸೋದಂದರೆ ಬಿಸಿಲಿಗಲ್ಲ, ಗಾಳಿ ಮತ್ತು ನೆರಳಿಗೆ ಒಣಗಿಸಿ ನಾನೇ ಪ್ಯಾಕ್ ಮಾಡಿ ನಮ್ಮ ಸಂಸ್ಥೆ ಮಲ್ಟಿಪ್ಲೆಕ್ಸ್ ಇದೆ, ಇಂಟರ್ನ್ಯಾಷನಲ್ ಲ್ಯಾಬು. ಸೊ ಬೆಂಗಳೂರಲ್ಲಿದೆ. ಸೊ ನಾನು ಅವರಿಗೆ ಸೆಂಡ್ ಮಾಡಬೇಕು. ಸೊ ಎಲ್ಲರಿಗೂ ನಮಸ್ಕಾರ, ಒಳ್ಳೆಯದಾಗಲಿ. ಹೇಳ್ರಿ ಶಿವಕುಮಾರ್ ಅವರ, ಏನು ಅನ್ನಿಸ್ತು ನಿಮಗೆ? ನಮಗೇನೋ ಒಳ್ಳೆ ಇದೆಯಾ ಕಾಣಿಸ್ತೈತೆ ಸರ್. ಇದು ಬಂದ ಮೇಲೆ ರಿಸಲ್ಟ್ ಗೊತ್ತಾಗ್ಬೇಕು ಸರ್ ಇದು ಏನಂತ. ಅಲ್ಲಿವರೆಗೂ ನಾವು ಏನು ಹೇಳ್ತೀರಾ ನಿಮ್ಮ ಸೌಕರ್ಯಗೆ? ನಮ್ಮ ಸೌಕರ್ಯಗೆ ಚೆನ್ನಾಗಿ ಮಾಡ್ಕೋಗಿದ್ರೆ ಒಳ್ಳೆಯದು ಅಂತ ಹೇಳ್ತೀವಿ ಸರ್. ಓಕೆ ಸರಿ, ಆಯಿತು. ನೀವು ನಮಗೆ ಸಹಕಾರ ಮಾಡಿದ್ದಕ್ಕೆ ನಿಮಗೂ ಧನ್ಯವಾದಗಳು.